ಓವರ್ ಕರ್ನಾಟಕ ಬರೀ 750 ರೂಪಾಯಿಗೆ ಮಾಡ್ಕೊಡ್ತೀನಿ ಮೇಡಮ್. 6 ಲೇಯರ್ ತಂತಿ 7 ಅಡಿ ಕಲ್ಲು ಮೇಡಮ್. ತಡಿ ಒತ್ತುವರಿನೇ ಮಾಡ್ಬಿಟ್ಟಿದ್ರು. ಇವಾಗ ನಮ್ಮ ಅಳತೆ ಮಾಡಿದ್ವಿ, ನಮ್ಮ ಫೆನ್ಸಿಂಗ್ ವರ್ಕ್ ಹಾಕಿದ್ಮೇಲೆ ಇವ್ರಿಗೆ ಒಂದು ಕುಂಟೆಯಿಂದ 4 ಕುಂಟೆ ಜಮೀನೇ ಬಂದೈತೆ ಮೇಡಮ್. ಅದಕ್ಕೋಸ್ಕರ ನಮ್ಮ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ನಮ್ಮ ರೈತರಿಗೆ ಹೆಲ್ಪ್ಫುಲ್ ಆಗುತ್ತೆ ಮೇಡಮ್. ತಂತಿ ಐತೆ, ಮೆಶ್ ಐತೆ, ನಾಟೆಡ್ ಮೆಶ್ ಐತೆ, ಕಾಂಪೌಂಡ್ ವಾಲ್ ಐತೆ. ಕಸ್ಟಮರ್ ಯಾವ್ದೇ ತರ ಕೇಳಿ, ಯಾವ್ದೇ ತರ ವರ್ಕ್ ಕೇಳಿ ಕೊಂಡಿರೋದಕ್ಕಿಂತ ಡಬಲ್ ತ್ರಿಬಲ್ ವರ್ಕ್ ನೀಟಾಗಿ ಮಾಡ್ಕೊಡ್ತೀವಿ ಮೇಡಮ್. ಬ್ರೋಕರ್ಸ್ ಎಲ್ಲ ಹೆಂಗ್ ಮಾಡ್ತಾವ್ರೆ ಅಂದ್ರೆ, ಸರ್ 20 ವರ್ಷ 30 ವರ್ಷ ಗ್ಯಾರಂಟಿ ಕೊಡ್ತೀವಿ ಅಂತವ್ರೆ. ನಮ್ಮ ರೈತರನ್ನೆಲ್ಲ ಸುಲ್ಗೆ ಮಾಡ್ತಾವ್ರೆ ಮೇಡಮ್. ಇವಾಗ ಸುಮಾರು ಜನ ಅಡ್ವಾನ್ಸ್ ತಗೊಳ್ಳೋದು, ಆಮೇಲೆ ಫೋನ್ ಎತ್ತೇ ಇರೋದು, ಸ್ವಿಚ್ ಆಫ್ ಮಾಡ್ಕೊಡೋದು, ಆ ತರ ಎಲ್ಲ ಮಾಡ್ತಾವ್ರೆ. ನಾವು ಆ ತರ ಎಲ್ಲ ಮೇಡಮ್. ಜಾಗ ಇದ್ರೆ ಹೋಗಿ ನೀವು ಫೆನ್ಸಿಂಗ್ ಮಾಡಿ ಮೇಡಮ್. 1 ಎಕರೆ ಇರ್ಲಿ, 10 ಎಕರೆ ಇರ್ಲಿ, 100 ಎಕರೆ ಇರ್ಲಿ, 200 ಎಕರೆ ಇರ್ಲಿ, ಒಂದು ಕುಂಟೆ ಇರ್ಲಿ, ಇಲ್ಲಾಂದ್ರೆ ಒಂದು ಸೈಟ್ ಇರ್ಲಿ ಮೇಡಮ್, ಅವ್ರು ಕಾಲ್ ಮಾಡಿ ನೆಕ್ಸ್ಟ್ ಡೇನೆ ಹೋಗಿ ಅವ್ರು ವಿಸಿಟ್ ಮಾಡಿ ಎಷ್ಟು ಆಗುತ್ತೆ, ಎಷ್ಟು ಬಜೆಟ್ ಆಗುತ್ತೆ ಅಂತ ಕೊಟೇಶನ್ ಎಲ್ಲ ಕೊಟ್ಟು ಅವ್ರಿಗೆ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀವಿ ಮೇಡಮ್. ಇವಾಗ ಒಂದು 3 ಎಕರೆ ಜಮೀನು ಇರುತ್ತೆ ಅನ್ಕೊಳ್ಳಿ, ಆ 3 ಎಕರೆ ಜಮೀನ್ಗೆ 2.5 ದಿನ ತಪ್ಪಿದ್ರೆ 3 ದಿನದಲ್ಲೇ ವರ್ಕ್ ಮುಗಿಸ್ಕೊಡ್ತೀನಿ ಮೇಡಮ್. ಅದು 3 ದಿನ ಅಂತ ಹೇಳಿದ್ಮೇಲೆ ಹೆಂಗ್ ಬೇಕಂಗ್ ಮಾಡಲ್ಲ ಮೇಡಮ್. ಬೆಸ್ಟ್ ಕ್ವಾಲಿಟಿ ವರ್ಕ್ ಮಾಡ್ಕೊಡ್ತೀನಿ ಮೇಡಮ್. ಕಲ್ಲಿಂದ ಕಲ್ಗೆ 6 ಅಡಿಯಿಂದ 6 ಅಡಿಗೆ ಹಾಕೊಟ್ಟಿದೀವಿ. 6 ಲೇಯರ್ ತಂತಿ ಹಾಕೊಟ್ಟಿದೀವಿ ಮೇಡಮ್. ಒಂದು 5 ವರ್ಷ ಆದ್ಮೇಲೆ ಒಂದು ಒಡವೆ ಅಂಗಡಿಗೆ ಹೋಗಿ ಒಂದು ಒಡವೆ ತರಬಹುದು. ಜಮೀನ್ ತರಕಾಗಲ್ಲ. ಜಮೀನು ಏನಕ್ಕೆ ತರಕಾಗಲ್ಲ ಅಂದ್ರೆ, ಇವಾಗ 5 ಲಕ್ಷ ಇರೋದು 10 ಲಕ್ಷ ಆಗುತ್ತೆ, 10 ಲಕ್ಷ ಇರೋದು 20 ಲಕ್ಷ ಆಗುತ್ತೆ. ಅದಕ್ಕೋಸ್ಕರ ನಿಮ್ ಜಮೀನ್ಗೆ ಒಂದು ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ, ಭದ್ರತೆ ಮಾಡ್ಕೊಂಡ್ರೆ 1 to ಡಬಲ್ ಆಗುತ್ತೆ ಸರ್. ನಮಸ್ಕಾರ ಮೇಡಮ್, ನಮ್ಮ ಹೆಸರು ರವಿ ಅಂತ. ನಮ್ದು ಮದ್ದೂರು ತಾಲೂಕ್, ಮಂಡ್ಯ ಜಿಲ್ಲೆ ಮೇಡಮ್. ನಮ್ದು ಫೆನ್ಸಿಂಗ್ ವರ್ಕ್ ಮಾಡ್ತಾ ಇರೋದು ನಾವು ಒಂದು 5 ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ. 1.5 ಎಕರೆಗೆ ಬಂದಿ ಜಮೀನ್ಗೆ ಒಂದು 260 ಕಲ್ ಬಿದ್ದೈತೆ ಮೇಡಮ್. ಬಂದು ಮೊದಲು ನಾವು ವಿಸಿಟ್ ಮಾಡಿ ಜಮೀನ್ ಓನರ್ ಅವ್ರು ಇವತ್ತು ಬರಕಾಗಲ್ಲ ಅಂತ ಹೇಳವ್ರೆ. ನಾವು 2 ಡೇ ವರ್ಕ್ ಬಂದು ಆ ಜಮೀನೆಲ್ಲ ಅಳತೆ ಮಾಡಿ ಮಾರನೇ ದಿನಕ್ಕೆ ವರ್ಕ್ ಮಾಡ್ಕೊಟ್ಟಿದೀನಿ ಮೇಡಮ್. ಇವ್ರಿಗೆ ಅಂದ್ರೆ ನಾವು ಇರಕ್ಕಾಗಲ್ಲ, ಸ್ವಲ್ಪ ಲಿಟಿಗೇಷನ್ ಎಲ್ಲ ಐತೆ, ವರ್ಕ್ ಮಾಡ್ಕೊಡಿ ಅಂತ ಹೇಳಿದೆ ವರ್ಕ್ ಮಾಡ್ಕೊಟ್ಟಿದ್ದು. ಇಲ್ಲಿ ನೋಡಿ, ಇದು ಅಳತೆ ಮಾಡ್ಕೊಂಡು ಆಮೇಲೆ ಇವ್ರದ್ದು ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಇವಾಗ ಅತಡಿ ಜಾಗನೇ ಉಳಿದೈತೆ. ಅತಡಿ ಅಂದ್ರೆ ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 3 ಕುಂಟೆ ಜಮೀನೇ ಬಂದೈತೆ ಇವ್ರಿಗೆ, ಇಲ್ಲಿಂದ ದೂರ ಅಂದ್ರು ಮೇಡಮ್. ಇದು ಫೆನ್ಸಿಂಗ್ ವರ್ಕ್ ಏನಕ್ಕೋಸ್ಕರ ಮಾಡಿಸ್ಕೋಬೇಕು ಅಂದ್ರೆ, ಇವಾಗ ಎಲ್ಲೋ ಇರ್ತಾರೆ ಜಮೀನಿಗೆ, ಲ್ಯಾಂಡ್ಗೆ ಬಂಡವಾಳ ಹಾಕಿರ್ತಾರೆ, ಅವ್ರು ಬರಕ್ಕಾಗಲ್ಲ. ಇವಾಗ ತೆಂಗು ಎಲ್ಲ ಐತೆ, ಇದ್ರಲ್ಲಿ ಕುತ್ಕೊಂಡೇ ಕೇಳಬಹುದು. ಈ ತೆಂಗೆಲ್ಲ ಏನೋ ಒಂದು ಆಗುತ್ತೆ. ಇವಾಗ ಒಂದು ತೆಂಗಿನಕಾಯಿ ಒಂದು 35 ರೂಪಾಯಿಂದ 40 ರೂಪಾಯಿ ಐತೆ ಒಂದು ರೈಟ್. ಅವ್ರು ಒಂದು ಸತಿ ಒಂದು ವರ್ಷದ ಬೆಳೆ ದುಡ್ಡು ನಮ್ಮ ಫೆನ್ಸಿಂಗ್ ವರ್ಕ್ ಹಾಕಿದ್ರೆ ಒಂದು 30 ರಿಂದ 40 ವರ್ಷ ಹೆಚ್ಚು ಇಳುವರಿನೂ ಇರುತ್ತೆ, ಹೆಚ್ಚು ಲಾಭನೂ ಇರುತ್ತೆ, ಹೆಚ್ಚು ಪ್ರಾಫಿಟ್ ಇರುತ್ತೆ. ಇವಾಗ ಸುಮಾರು ಕಡೆ ಕೇಳಾದ್ಮೇಲೆ ಇವರು ನಮ್ದು ವರ್ಕ್ ಹೋಗಿ ನೋಡವ್ರೆ. ನಮ್ಮ ವರ್ಕ್ ಬಂದು ನಾಗಮಂಗಲ ಹತ್ರ ವರ್ಕ್ ನಡೆದೈತೆ, ಅಲ್ಲಿ ಹೋಗಿ ನೋಡ್ಕೊ ಬಂದು ಆಮೇಲೆ ಈ ಕೆಲಸ ಕೊಟ್ಟಿದ್ ನಮ್ಗೆ. ಅಲ್ಲಿ ಅವರು ಆ ಕೆಲಸ ನೋಡಿ ಇಷ್ಟಪಟ್ಟು ಆಮೇಲೆ ಅವ್ರ ಓನರ್ ಹತ್ರ ಮಾತಾಡಿ, ಓನರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಚೆನ್ನಾಗಿ ಮಾಡ್ತಾರೆ ಹುಡುಗರು ವರ್ಕು. ಎಲ್ಲ ಕಿಲ್ಲರ್ಸ್ ಲೇಬರ್ ಇರೋದು ಅಂತ 18 ಜನ ಅವ್ರೆ ಮೇಡಮ್ ನಮ್ಮ ಹತ್ರ ಲೇಬರ್. 2 ದಿನದಲ್ಲಿ ಮುಗಿಸ್ಕೊಟ್ಟಿದೀವಿ ಮೇಡಮ್. ಇದು ಇವಾಗ ನೆನ್ನೆ ಬಂದಿರೋದು ಈ ಪ್ಲಾಟ್ಗೆ. ಇವತ್ತು ಆಲ್ರೆಡಿ ತಂತಿ ಎಲ್ಲ ಕಟ್ಟಿ ನಮ್ಮ ಹುಡುಗರು ಹೋದ್ರು ಮೇಡಮ್. ಇವ್ರಿಗೆ ಒಂದು ಕಲ್ಲಿಂದ ಕಲ್ಗೆ 6 ಅಡಿಯಿಂದ 6 ಅಡಿಗೆ ಹಾಕೊಟ್ಟಿದೀವಿ. 6 ಲೇಯರ್ ತಂತಿಗೆ ಒಂದು ಕಲ್ಲಿಂದ ಕಲ್ಗೆ ಬರೀ 750 ರೂಪಾಯಿ ಮಾಡ್ಕೊಡ್ತೀವಿ ಮೇಡಮ್. ಇವಾಗ ಎಲ್ಲರೂ 750 ಮಾಡಲ್ಲ ಅಂತಾರಲ್ಲ, ಅವರೆಲ್ಲ ಬರೀ ರೈತರನ್ನ ಸುಲ್ಗೆ ಮಾಡ್ತಾರ. ಆಲ್ಮೋಸ್ಟ್ ಎಲ್ಲ 750 ರೂಪಾಯಿ ಆರಾಮಾಗಿ ಮಾಡ್ಬೋದು. ನಮ್ಗೂ ಒಂದು 3 ಕಾಸು ಉಳಿಯುತ್ತೆ, ನಮ್ ರೈತರಿಗೂ ಒಂದು 3 ಕಾಸು ಉಳಿಯುತ್ತೆ. ಸುಮಾರು ಜನ ಏನ್ ಮಾಡ್ಬಿಡ್ತಾವ್ರೆ ಅಂದ್ರೆ, ಆಮೇಲೆ ಕಲ್ಲೆಲ್ಲ ಕಮ್ಮಿ, ಸ್ವಲ್ಪ ಸಣ್ಣ ತರೋದು, ಸ್ವಲ್ಪ ದಪ್ಪ ತರೋದು, ಆಮೇಲೆ ಸುಟ್ ಕಲ್ಲು ಹಾಕ್ಬಿಡೋದು, ಆ ತರ ಎಲ್ಲ ಮಾಡ್ತಾವ್ರೆ. ಇವಾಗ ರೈತರನ್ನ ಒಂಥರ ರೈತರ ಬಿಸ್ನೆಸ್ ಮಾಡ್ಕೊಬಿಟ್ಟವ್ರ ಅವ್ರು. ಇವ್ರ ತಕ ಹೋಗಿ ಹೆಂಗೋ ಇವ್ರ ದುಡ್ಡು ಇಸ್ಕೊ ಬಂದ್ಬಿಡ್ಬೇಕು, ಇವ್ರ ಅಷ್ಟು ಲಕ್ಷ ಹೊಡಿಬೇಕು, ಇಷ್ಟು ಲಕ್ಷ ಹೊಡಿಬೇಕು ಅಂತ ಸುಮಾರು ಜನ ಇವಾಗ ಇದೇ ಕೆಲಸದಲ್ಲಿ ಇಳಿದ್ಬಿಟ್ಟವ್ರೆ. ಬ್ರೋಕರ್ ಆಗಿ ಬಂದವ್ರೆ, ಯಾರೋ ಬರ್ತಾರೆ, ಕೆಲಸ ಮಾಡ್ತಾರೆ. ಇವ್ರು ಬಂದು 3ನೇ ವ್ಯಕ್ತಿ ಬರ್ತಾನೆ, ದುಡ್ಡು ಇಸ್ಕೊತಾನೆ, ಹೋಯ್ತಾನೆ. ನಾನು 2 ವರ್ಷ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೆಲಸ ಕಲ್ತಿ, ಕೆಲಸ ಹೆಂಗ್ ಮಾಡ್ಬೇಕು ಏನು ಅಂತ ಪ್ರತಿಯೊಂದು ತಿಳ್ಕೊಂಡು ಆಮೇಲೆ ಈ ಕೆಲಸದ ಬಗ್ಗೆ ಕೆಲ್ಸಕ್ಕೆ ಬಂದಿರೋದು. ಸುಮಾರು ಜನ ಯಾರೋ ಇವಾಗ ಇಲ್ಲಿ ವರ್ಕ್ ನೋಡ್ತಾ ಇರ್ತಾರೆ, ನಾನು ಮಾಡ್ಬೋದಲ್ಲ ಅಂತ ಯಾರನ್ನೋ ಕರೆಸ್ತಾರೆ. ನಾವು ವರ್ಕ್ ಅಷ್ಟು ವರ್ಷದಿಂದ ಮಾಡಿಸ್ತಾ ಇದ್ದೋ, 20 ವರ್ಷದಿಂದ ಮಾಡಿಸ್ತಾ ಇದ್ದೋ ಅಂತ ಹೇಳ್ತಾರೆ. ಚೈನು ಸೂಟು ಬೂಟ್ ಹಾಕೋ ಬಂದ್ರೆ ಸುಮಾರು ವರ್ಷದಿಂದ ವರ್ಕ್ ಮಾಡ್ತಾವನೇನೋ ಅನ್ಕೊಂಡು ತಿಳ್ಕೊಂಡು ಅವ್ರಿಗೆ ಕೆಲಸ ಕೊಡ್ತಾರೆ. ಆಮೇಲೆ ಕೆಲಸ ಕೊಟ್ಮೇಲೆ ಅಡ್ವಾನ್ಸ್ ಇಸ್ಕೊಂಡು ಅವ್ರ ಫೋನ್ ಇರೋದು, ಆಮೇಲೆ ಯಾವ್ದು ಬೇಕು ಆ ಮೆಟೀರಿಯಲ್ ಹಾಕೋದು. ನಮ್ದು ಆ ತರ ಅಲ್ಲ ಮೇಡಮ್. ಕಲ್ ಬಂದಾಗ ಕಲ್ ತೋರಿಸ್ತೀನಿ, ತಂತಿ ಬಂದಾಗ ತಂತಿ ತೋರಿಸ್ತೀನಿ. 2 ಅಡಿ ಪಕ್ಕ ಡೀಪ್ ಹೊಡಿತೀವಿ ನಾವು. ಬರುತ್ತೆ 30 ರಿಂದ 40 ವರ್ಷ ಪಕ್ಕ ಗ್ಯಾರಂಟಿ ಕೊಡ್ತೀವಿ ನಾವು ಮೇಡಮ್. ನಾವು ನಮ್ಮ ಹತ್ರ ಇನ್ನೊಂದು ಏನ್ ಬೆನಿಫಿಟ್ ಅಂದ್ರೆ, ರೈತರಿಗೆ ಬಂದು ಒಂದು ಸತಿ ದಾರ ಕಟ್ಕೊಟ್ಟು ಹೋದ್ರೆ ಕೆಲಸ ಮುಗಿಯಗಂಟು ಬರೋದೇ ಬೇಡ ಮೇಡಮ್ ನಮ್ಗೆ. ಏನಕ್ಕೋಸ್ಕರ ಅವ್ರು ಬರೋದ್ ಬೇಡ ಅಂದ್ರೆ, ಪಾಪ ಅವ್ರಿಗೆ ಇವಾಗ ಎಲ್ಲೋ ಕೆಲಸ ಇರುತ್ತೆ, ಇಲ್ಲಾಂದ್ರೆ ಆಫೀಸ್ ರಜೆ ಇರಲ್ಲ, ಇನ್ನೊಂದು ಏನೋ ಪ್ರಾಬ್ಲಮ್ ಇರುತ್ತೆ. ನಮ್ಮ ಲೇಬರ್ಗೆ ನಮ್ ಜಮೀನು ಅನ್ನೋ ಉದ್ದೇಶದಲ್ಲಿ ನೀವು ಕೆಲಸ ಮಾಡ್ಬೇಕು. ಇವಾಗ ಓನರ್ ಇರಲ್ಲ ಅಂತ ಹೆಂಗ್ ಬೇಕು ಹಂಗೆ ಕೆಲಸ ಮಾಡಬೇಡಿ. ಈ ಕೆಲಸ ನೋಡಿ ಇನ್ನೊಬ್ರು ಬಂದು ಕೆಲಸ ಕೊಡಬೇಕು. ಅದಕ್ಕೋಸ್ಕರ ನಮ್ಮ ಜೊತೆ ನಮ್ ರೈಟ್ರು ಅಂತ ಒಬ್ರು ಇರ್ತಾರೆ. ಅವರು ಎಲ್ಲ ಕೆಲಸ ನೋಡ್ಕೊತಾ ಇರ್ತಾರೆ. ಹುಡುಗರು ಹೆಂಗ್ ಮಾಡ್ತಾವ್ರೆ, ಏನ್ ಮಾಡ್ತಾವ್ರೆ ಅಂತ ಓನರ್ಗೂ ತಿಳಿಸ್ತಾ ಇರ್ತಾರೆ, ನನ್ಗೂ ತಿಳಿಸ್ತಾ ಇರ್ತಾರೆ. ಇವತ್ತು ಈ ತರ ಆಗೈತೆ, ಆಮೇಲೆ ಈ ತರ ಕೆಲಸ ಬಂದೈತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ನಮ್ಮ ಹತ್ರ 7 ಅಡಿ ಕಲ್ ಸಿಗುತ್ತೆ, 8 ಅಡಿ ಕಲ್ ಸಿಗುತ್ತೆ, 9 ಅಡಿ 10 ಅಡಿ ಗಂಟು ಕಲ್ ಸಿಗುತ್ತೆ. ಆಮೇಲೆ ಮೆಶ್ ಬಂದು ಟಾಟಾ ಮೆಶ್ ಸಿಗುತ್ತೆ, ನಾರ್ಮಲ್ ಸಿಗುತ್ತೆ, ಸುಪ್ರೀಂ ಸಿಗುತ್ತೆ, ಕಾಂಪೌಂಡ್ ವಾಲ್ ಸಿಗುತ್ತೆ, ನಾಟೆಡ್ ಬರುತ್ತೆ. ಯಾವ ತರ ಕೇಳ್ತಾರೆ ಆ ತರ ಕ್ವಾಲಿಟಿ ಮೆಟೀರಿಯಲ್ ಹಾಕೊಟ್ಟು ಕ್ವಾಲಿಟಿ ವರ್ಕ್ ಮಾಡ್ಕೊಡ್ತೀನಿ. ಆಮೇಲೆ ಇನ್ನೊಂದು, ಇವಾಗ ಎಲ್ಲರೂ ಟಾಟಾ ಮೆಶ್ ಆಗ್ತಾ ಇದೀವಿ ಅಂತಾರೆ. ಅದು ಬ್ರ್ಯಾಂಡ್ ಒಂದು ದುಡ್ಡು ಮೇಡಮ್. ನಾರ್ಮಲ್ ಅದೇ ಬಳಕೆ ಬರುತ್ತೆ, ಟಾಟಾನು ಅದೇ ಬಳಕೆ ಬರುತ್ತೆ. ಬ್ರ್ಯಾಂಡ್ ಎಲ್ಲ ದುಡ್ಡು ಇರುತ್ತೆ ಅಷ್ಟೇ. ನಾರ್ಮಲ್ ಆದ್ರೆ ನಾನು 7 ಅಡಿ ಕಲ್ಲು ಹಾಕೊಡ್ತೀನಿ, 3 ಲೇಯರ್ ತಂತಿ ಹಾಕೊಡ್ತೀನಿ, ಟಾಟಾ ತಂತಿ. ಮೆಶ್ ಬಂದು ಡ್ಯೂಯಲ್ ಸ್ಟ್ರಾಂಗ್ ಮೆಶ್ ಹಾಕೊಡ್ತೀನಿ, 12 ಗೇಜ್, ಇಲ್ಲಾಂದ್ರೆ ಸುಪ್ರೀಂ ಬರುತ್ತೆ, ಇಲ್ಲಾಂದ್ರೆ ನಂದಿ ಬರುತ್ತೆ. ಯಾವ್ದಾದ್ರು ಕೇಳಿ. ನಾರ್ಮಲ್ ಈಗ ಆಲ್ ಓವರ್ ಕರ್ನಾಟಕ ಎಲ್ಲೇ ಆಗ್ಲಿ ಮೇಡಮ್, ಬರೀ 1100 ರೂಪಾಯಿ ಮಾಡ್ಕೊಡ್ತೀನಿ. ತಂತಿ ಆದ್ರೆ ಬರೀ 750 ರೂಪಾಯಿ ಕೊಡ್ಲಿ, ಚಾಲೆಂಜ್ ಮಾಡಿ ಹೇಳ್ತೀನಿ ಮೇಡಮ್. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಆದ್ರೂ ಬರೀ 750 ರೂಪಾಯಿ ಮಾಡ್ಕೊಡ್ತೀನಿ. ಆಮೇಲೆ ಇನ್ನೊಂದು ಫೆನ್ಸಿಂಗ್ ವರ್ಕ್ ಏನು ಹಾಸ್ಕೋಬೇಕು ಅಂದ್ರೆ, ಇನ್ನೊಂದು 10 ವರ್ಷ ಹೋದ್ರೆ 1
ಕುಂಟೆ 10 ಲಕ್ಷನೂ ಆಗುತ್ತೆ 15 ಲಕ್ಷನೂ ಆಗುತ್ತೆ. ಅವ್ರ ಜಮೀನಿಗೆ ಅವರೇ ರೇಟ್ ಫಿಕ್ಸ್ ಮಾಡ್ಬೋದು ಒಂದು ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ. ಇವಾಗ ಫೆನ್ಸಿಂಗ್ ಇಲ್ಲ ಅಂದ್ರೆ ತಗೊಂಡ್ಮೇಲೆ ಅವರು ಫೆನ್ಸಿಂಗ್ ಹಾಕ್ಸ್ಬೇಕು, ಅವ್ರಿಗೂ ತಂಟೆ ತಗರಲ್ಲಿ ಎಲ್ಲ ಜಾಸ್ತಿ ಇರುತ್ತೆ. ಹೊರಗಡೆ ಅವ್ರು ಬಂದು ಜಮೀನ್ ತಗೋಬೇಕು ಅಂದ್ರೆ ಅಕ್ಕಪಕ್ಕದವರು ಸ್ವಲ್ಪ ಅವ್ರಿಗೆ ಬೇಜಾನ್ ಕಿರುಕುಳ ಎಲ್ಲ ಕೊಡ್ತಾ ಇರ್ತಾರೆ. ಇವರೇ ಫೆನ್ಸಿಂಗ್ ಹಾಕಿ ಕೊಟ್ರೆ ಇವ್ರು 10 ಲಕ್ಷಕ್ಕೆ ಮಾಡ್ತಾ ಇರೋದು 15 ಲಕ್ಷಕ್ಕೆ ಕೊಡ್ಬೋದು. ಅವ್ರು ಅವಾಗ ತಗೋತಾರೆ, ನಮ್ದಾಗ ಬಂದು ಜಮೀನಲ್ಲಿ ಕುತ್ಕೋಬೋದಲ್ಲಪ್ಪ ಅನ್ನೋ ಉದ್ದೇಶದಲ್ಲಿ ಅವರು ಇರ್ತಾರೆ. ಸರ್, ಇವಾಗ ಆಲ್ ಓವರ್ ಕರ್ನಾಟಕ ಕೆಲಸ ಮಾಡ್ತಿದೀವಿ ಅಂತ ಹೇಳಿದ್ರಿ. ಪ್ರೆಸೆಂಟ್ ಎಲ್ಲೆಲ್ಲಿ ವರ್ಕ್ ನಡೀತಾ ಇದೆ ಸರ್? ಮೇಡಮ್, ನಾನು ಆಲ್ಮೋಸ್ಟ್ ಜಾಸ್ತಿ ಮಾಡಿರೋದು ಉತ್ತರ ಕರ್ನಾಟಕ ಸೈಡು. ಅದು ಬಿಟ್ರೆ ಇವಾಗ ಹಿರಿ ಸೇವೆ ಹತ್ರ ಒಂದು ನಡೀತಾ ಐತೆ. ಅದು ಬಿಟ್ರೆ ನಾಗಮಂಗಲ ಹತ್ರ ಒಂದು ನಡೆದೈತೆ. ಇವಾಗ ದೊಡ್ಡಬಳ್ಳಾಪುರದಲ್ಲಿ ಒಂದು ಸ್ಟಾರ್ಟ್ ಮಾಡ್ತೀನಿ, ಕುದೂರ್ ಹತ್ರ ಒಂದು ಸ್ಟಾರ್ಟ್ ಮಾಡ್ಬೇಕು. ಕುದೂರ್ ಹತ್ರ ಸೋಮವಾರ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಇದು ವರ್ಕ್ ಇದು ಹಿರಿ ಸೇವೆ ಹತ್ರ ವರ್ಕ್ ನಡೀತಾ ಇರೋದು. ಸುಮಾರು ಎಷ್ಟು ಕೆಲಸ ಮಾಡಿದ್ದೀರಾ ಸರ್? ನಾನು ಒಂದು 3,000 ಕೆಲಸ ಗಂಟು ಮಾಡಿದ್ದೀನಿ. ನಾನು ನೋಡಕ್ ನಾನು ಚಿಕ್ಕೇಜೆ ಇರ್ಬೋದು, ಆದ್ರೆ ನನ್ನ ಕೆಲಸ ನೋಡಿ ಕೆಲಸ ಕೊಟ್ಟವ್ರೆ. ಅದಕ್ಕೆ ಅಷ್ಟು ಬೇಗ ಅಷ್ಟು ವರ್ಕ್ಗಳು ಮಾಡ್ತಾ ಇರೋದು. ನಾನು ತಿಂಗ್ಳಿಗೆ ಮ್ಯಾಕ್ಸಿಮಮ್ ಅಂದ್ರು ಮೇಡಮ್ ನಾನು ಒಂದು 6 8 ವರ್ಕ್ ಗಂಟು ಮಾಡ್ತಾನೆ ಇರ್ತೀನಿ. ಒಬ್ರಾದ್ಮೇಲೆ ಒಬ್ರು ಕೆಲಸ ಹೇಳ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತೀನಿ. ಹೆಂಗೋ ಬಂದು ದುಡ್ಡು ಕೊಟ್ಟರು ಮಾಡ್ಬಿಟ್ಟು ಹೊಂಟೋಗ್ಬಿಡುವ ಅನ್ನೋ ಲೆಕ್ಕದಲ್ಲಿ ಮಾಡಲ್ಲ ನಾನು. ಸರಿ, ಆರ್ಡರ್ಗಳೆಲ್ಲ ಹೇಗೆ ಸಿಗ್ತಾ ಇದೆ ಸರ್ ನಿಮಗೆ? ನಿಮ್ಮ ಚಾನಲಲ್ಲೇ ಮೊದಲು ವಿಡಿಯೋ ಮಾಡಿಸಿದ್ದೆ, ಅದ್ರಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅದಕ್ಕೆ ಇನ್ನೊಂದ್ಸತಿ ಮಾಡಿಸುವ ಅಂತಾನೆ ನಿಮ್ಗೆ ಕರ್ಸಿದ್ದು ಮೇಡಮ್. ನಮ್ಗೆ ವರ್ಕ್ಗಳು ಹೆಂಗ್ ಸಿಗ್ತಾ ಇರೋದು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ನಂಗೆ ವರ್ಕ್ ಸಿಗ್ತಾ ಇರೋದು ಜಾಸ್ತಿ. ಆಮೇಲೆ ಇನ್ನೊಂದು ನಾವು ಕೆಲಸ ಮಾಡಿರ್ತಾರೋ ಅಲ್ಲಿ ಬರ್ತಾರೆ, ಯಾರೋ ಒಬ್ರು ನೋಡ್ತಾರೆ ಚೆನ್ನಾಗಿ ಮಾಡೋರು ಅಂತ ಅವ್ರು ಕೆಲಸಗಳು ಸಿಗ್ತಾವ್ರೆ. ರೆಫರ್ ಕೆಲಸಗಳು ಜಾಸ್ತಿ ಬರ್ತಾವೆ. ನೀವು ಕೆಲಸ ಮಾಡಿಸ್ಬೇಕು ಅಂದ್ರೆ ನಾವು ಇವಾಗ ನಮ್ಮ ಸ್ಕ್ರೀನಲ್ಲಿ ನನ್ನ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ ಕಾಲ್ ಮಾಡಿದ್ರೆ ನಾನು ಯಾವಾಗ ಬೇಕಾದ್ರೂ ಕಾಲ್ ಪಿಕ್ ಮಾಡ್ತೀನಿ. ಆಮೇಲೆ ಇನ್ನೊಂದು ನಾನು ಎಲ್ಲಿ ಕೆಲಸ ಮಾಡಿರ್ತೀನಿ ಅವ್ರ ಓನರ್ ನಂಬರ್ ಕೊಡ್ತೀನಿ. ಅವ್ರ ಹತ್ರ ಮಾತಾಡ್ಕೊಂಡು ಆಮೇಲೆ ಅವ್ರ ಜಮೀನಲ್ಲಿ ಹೋಗಿ ಅವ್ರ ಕೆಲಸನ ನೋಡ್ಕೊಂಡು ನಿಮ್ಗೆ ತೃಪ್ತಿ ಆಯ್ತು ಅಂದ್ರೆ ನನ್ ಕೆಲಸ ಕೊಡಿ. ಈ ಹುಡುಗ ಮಾಡ್ತಾನೆ ಪರವಾಗಿಲ್ಲ ಅನ್ನೋ ಲೆಕ್ಕದಲ್ಲಿ ನಿಮ್ಗೆ ಬತ್ತು ಅಂದ್ರೆ ಅವಾಗ ಕೆಲಸ ಕೊಡಿ ಸರ್. ಸರ್, ಇವಾಗ ಕಲ್ಲೆಲ್ಲ ಎಲ್ಲಿಂದ ತರಿಸ್ಕೊತೀರಾ? ಮೇಡಮ್, ಕಲ್ಲು ಬಂದು ನಾನು ಕೋಲಾರ, ಹೊಸಪೇಟೆ, ಬಳ್ಳಾರಿ 3 ಕಡೆಯಿಂದನೂ ತರಿಸ್ತೀನಿ. ಕಲ್ಲು ಮಾತ್ರ ಪಕ್ಕ ಕ್ವಾಲಿಟಿ ಕಲ್ಲೇ ತರಿಸೋದು ಮೇಡಮ್. ಇಲ್ಲಿ ನೋಡ್ತಾ ಇದ್ರಲ್ಲ ಮೇಡಮ್, ಅಲ್ಲಿ ಯಾವ ತರ ಐತೆ ಅಂತ ಪಕ್ಕ 4-5 ಕಲ್ಲು ಪಕ್ಕ ಇರುತ್ತೆ. ಆಮೇಲೆ ಒಂದೇ ನೀಟ್ ಇರುತ್ತೆ. ಈ ತರದಲ್ಲಿ ಕೆಲಸ ಮಾಡಿಕೊಟ್ರೆ ಯಾರು ಬೇಕಾದ್ರೂ ಇಷ್ಟಪಡ್ತಾರೆ. ಇವಾಗ ಮಾಡ್ಸಕ್ ಆಗಲ್ಲ ಅನ್ನೋರು ಕೆಲಸ ನೋಡಿ ಅವರು ನಾನು ಮಾಡಿಸ್ಬೇಕು, ನನ್ನ ಜಮೀನು ಸೇಫ್ಟಿ ಇರುತ್ತೆ ಅನ್ನೋ ಇದ್ರಲ್ಲಿ ಅವರು ಬಂದು ಕೆಲಸ ಮಾಡಿಸ್ಕೊತಾರೆ ಮೇಡಮ್. ಸರ್, ಇವಾಗ ಇನ್ನು ಬ್ರಾಂಡ್ ಈ ತಂತಿಗಳು ಆಗ್ಬೋದು, ಡಿಯೋ ಸ್ಟ್ರಾಂಗ್ ಅಂತ ಹೇಳಿದ್ರಿ, ನಂದಿ ಅಂತ ಹೇಳಿದ್ರಿ. ಸೊ ನೀವು ಕಂಪ್ಲೀಟ್ ಬರೀ ಟಾಟಾ ಮಾತ್ರ ಬಳಸ್ತೀರಾ ಅಥವಾ ಕಸ್ಟಮರ್ಸ್ ಯಾವ್ದನ್ನ ಕೇಳ್ತಾರೆ ಅವ್ರಿಗೆ ಯಾವ್ದು ನೀವ್ ಹೇಳ್ತೀರಾ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರಿ, ಅವ್ರಿಗೆ ಯಾವ್ದು ಬೇಕು ಅಂತ ಕೇಳ್ತಾರೆ ಅದನ್ನ ಹಾಕೊಡ್ತೀರಾ? ಹೌದು ಮೇಡಮ್, ಖಂಡಿತ ಮೇಡಮ್. ಇವಾಗ ಟಾಟಾ ಬೇಕು ಅಂದ್ರೆ ಟಾಟಾ ಹಾಕೊಡ್ತೀನಿ, ನಂದಿ ಬೇಕು ಅಂದ್ರೆ ನಂದಿ ಹಾಕೊಡ್ತೀನಿ, ಸುಪ್ರೀಂ ಬೇಕು ಅಂದ್ರೆ ಸುಪ್ರೀಂ ಹಾಕೊಡ್ತೀನಿ, ಇಲ್ಲಾಂದ್ರೆ ಡ್ಯೂಯಲ್ ಸ್ಟ್ರಾಂಗ್ ಬೇಕು ಅಂದ್ರೆ ಡ್ಯೂಯಲ್ ಸ್ಟ್ರಾಂಗ್ ಹಾಕೊಡ್ತೀನಿ. ಅವ್ರು ಬಜೆಟ್ ಯಾವ ತರ ಇರುತ್ತೋ, ಅವ್ರು ಇವಾಗ ಸುಮಾರು ಜನ 1.5 ಲಕ್ಷ ಇರುತ್ತೆ, 2 ಲಕ್ಷ ಇರುತ್ತೆ ಅಂತಾರೆ. ಅವ್ರಿಗೆಲ್ಲ ಇವಾಗ ಬ್ರ್ಯಾಂಡ್ ಅಲ್ಲಿ ಸುಮ್ನೆ ಬ್ರ್ಯಾಂಡ್ ಒಂದು ದುಡ್ಡು ಹಾಕೋ ಬದಲು ಅದು ಒಂದೇ ಬಾಳಿಕೆ ಬರುತ್ತೆ, ನಾರ್ಮಲ್ ಒಂದೇ ಬಾಳಿಕೆ ಬರುತ್ತೆ. ಅದು ನಾವು ಹೇಳ್ತೀವಿ ಎಲ್ಲಾ ಕಡೆನೂ ಈ ತರ ಮಾಡಿದೀವಿ, ನಿಮ್ಗೆ ಬೇಕು ಅಂದ್ರೆ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಟಾಟಾ ಬೇಕು ಅಂದ್ರೆ ಟಾಟಾನೇ ಹಾಕೊಡ್ತೀನಿ ಅಂತ ಹೇಳ್ತೀನಿ ಮೇಡಮ್. ಗ್ಯಾರಂಟಿ ವಾರಂಟಿ ಎಷ್ಟು ವರ್ಷ ಕೊಡ್ತೀರಾ ಮೇಡಮ್? ಗ್ಯಾರಂಟಿ ವಾರಂಟಿ ಬಂದು ಟಾಟಾ ಬಂದು 10 ವರ್ಷ ಪಕ್ಕ ವಾರಂಟಿ ಇರುತ್ತೆ ಮೇಡಮ್. ಕಂಪ್ನಿಯಿಂದಾನೆ 10 ವರ್ಷ ಇರುತ್ತೆ. ಅಂದ್ರೆ ಏನಕ್ಕೆ ವಾರಂಟಿ ಕೊಡ್ತಾರೆ ಅಂದ್ರೆ ಅದೇನು ಆಗಲ್ಲ ಅನ್ನೋ ಉದ್ದೇಶದಲ್ಲಿ ಅವ್ರು ವಾರಂಟಿ ಕೊಡ್ತಾರೆ. ನಾರ್ಮಲ್ ಅಷ್ಟೇ ಮೇಡಮ್, 30-40 ವರ್ಷ ಪಕ್ಕ ಬಾಳಿಕೆ ಬರುತ್ತೆ. ಅದು ತುಕ್ಕು ಬಿದ್ದಿ ಕಟ್ಟಾಗೋ ಗಂಟು ಬಾಳಿಕೆ ಇರುತ್ತೆ ಮೇಡಮ್. ಯಾರೇ ಕಾಲ್ ಮಾಡ್ಲಿ ಮೊದಲು ಅವ್ರ ಜಮೀನ್ಗೆ ಹೋಗಿ ನಾವು ವಿಸಿಟ್ ಮಾಡ್ತೀವಿ. ಆಮೇಲೆ ಜಮೀನೆಲ್ಲ ಅಳತೆ ಮಾಡಿ ಇಷ್ಟು ಕಲ್ಲು ಬೀಳುತ್ತೆ, ಇಷ್ಟು ಆಗುತ್ತೆ ಅಂತ ಹೇಳ್ತೀವಿ. ಅವರೆಲ್ಲ ಓಕೆ ಆದ್ಮೇಲೆ ನಾವು ಅಡ್ವಾನ್ಸ್ ತಗೋತೀವಿ, ಇಷ್ಟು ಅಂತ ತಗೋತೀವಿ, ಒಂದು 10,000 ಅಡ್ವಾನ್ಸ್ ತಗೋತೀವಿ. ಆಮೇಲೆ ಕಲ್ಲು ಬಂದ್ಮೇಲೆ ಕಲ್ಲು ಪೇಮೆಂಟ್ ತಗೋತೀನಿ. ಆಮೇಲೆ ತಂತಿ ಮೆಸ್ ಬಂದಾಗ ತಂತಿ ಮೆಸ್ ಅಮೌಂಟ್ ತಗೋತೀನಿ. ಕೆಲಸ ಮುಗಿದ್ಮೇಲೆ ಇನ್ನೇನಿರುತ್ತೋ ಆ ಅಮೌಂಟ್ ತಗೋತೀವಿ ಮೇಡಮ್ ನಾವು.